ಒಗ್ಗಟ್ಟು ಸಹಕಾರವಿದ್ದಲ್ಲಿ ಸಮಾಜವೇ ನಿರ್ಮಾಣವಾಗುತ್ತದೆ ಎಂಬ ತತ್ವದೊಂದಿಗೆ ಸೊಸೈಟಿ ಕಟ್ಟಿ ಜನರ ಸೂರಿನ ಕನಸುಗಳನ್ನ ಬದ್ಧತೆ ಪಾರದರ್ಶಕತೆಯಿಂದ ನನಸು ಮಾಡುತ್ತಿದ್ದಾರೆ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಪವನ್ ಎಸ್. ಶಾಲಾ ಹಾಗೂ ಕಾಲೇಜು ದಿನಗಳಲ್ಲಿ ವಿಭಿನ್ನ ಆಸಕ್ತಿಗಳತ್ತ ಮುಖ ಮಾಡಿದ ಪವನ್ ವಿಶೇಷವಾಗಿ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಮೂಲಕ ಪ್ರಕೃತಿಯೊಂದಿಗೆ ಗಾಢವಾದ ಸಂಬಂಧ ಬೆಳೆಸಿಕೊಂಡರು. ಬಳಿಕ ವೃತ್ತಿಪರ ಜೀವನದ ಹಾದಿಯಲ್ಲಿ ತಂದೆಯ ಮಾರ್ಗವನ್ನ ಅನುಸರಿಸಿ ರಿಯಲ್ ಎಸ್ಟೇಟ್ ಹಾಗೂ ಸಹಕಾರ ಕ್ಷೇತ್ರಕ್ಕೆ ಕಾಲಿಟ್ಟ ಅವರು ತಮ್ಮದೇ ಆದ ಗುರುತನ್ನ ನಿರ್ಮಿಸಿಕೊಂಡರು. ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘ ಈ ಒಂದು ಸಂಸ್ಥೆ ಶುರು ಆಗೋದಕ್ಕೆ ಕಾರಣ ಆಗಿದ್ದು ನಮ್ಮ ತಂದೆಯವರು ಶ್ರೀರಾಮ್ ಅಂತ. ಸೊ ಇವರು 2020ರಲ್ಲಿ ಬೋರ್ಡ್ ಮೆಂಬರ್ ಆಗಿದ್ರು GKVK ಯೂನಿವರ್ಸಿಟಿಗೆ. ಸೊ ಇಲ್ಲಿ ಬೋರ್ಡ್ ಮೆಂಬರ್ ಆದಾಗ ಏನಾಯಿತು, ಅಲ್ಲಿನ ಪ್ರೊಫೆಸರ್ಸ್ ಎಲ್ಲರೂ ಅಪ್ರೋಚ್ ಆಗಿ ಸೊ ಈ ಹೌಸಿಂಗ್ ಸೊಸೈಟೀಸ್ ನೀವು ಎಷ್ಟೊಂದು ಮಾಡಿದ್ದೀರಾ, ಸೊ ಇಷ್ಟೆಲ್ಲ ಸರ್ವಿಸಸ್ ಕೊಡ್ತಿದ್ದೀರಾ, ನಿಮ್ಮಿಂದ ಉಪಯೋಗ ಆಗಿದೆ ತುಂಬ ಜನಕ್ಕೆ, ನಮ್ಮ ಒಂದು ಯೂನಿವರ್ಸಿಟಿಗೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಲ್ಲಿ ಅಪ್ರೋಚ್ ಆದರು. ಯಾರು? ನಮ್ಮ ಪ್ರೊಫೆಸರ್ಸ್ ಎಲ್ಲರೂ. ಆಗ ಬಂದಿದ್ರು ಆಲೋಚನೆಯೇ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘ. ಈಗ ನಮ್ಮಲ್ಲಿರೋ ವೈಸ್ ಪ್ರೆಸಿಡೆಂಟ್ ಮೊದಲನೇದಾಗಿ ಅಪ್ರೋಚ್ ಆಗಿದ್ದು ನಮ್ಮ ತಂದೆಯವ್ರನ್ನ. ಸೊ ಅವರು 2012ರಿಂದ ಹಿಡಿದು ಇವತ್ತವರೆಗೂ ಹೌಸಿಂಗ್ ಸೊಸೈಟೀಸ್ಗೆ ಸರ್ವಿಸ್ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ಅವ್ರು ಮಾಡಿದ 2012ರಲ್ಲಿ CRPF ಹೌಸಿಂಗ್ ಸೊಸೈಟಿಗೆ ಕೇವಲ 660 ರೂಪಾಯಿಗೆ ಅಲಾಟ್ಸ್ ಮಾಡಿದ್ದಾರೆ. ಆ್ಯಂಡ್ ಅವರ ಹಿಸ್ಟ್ರಿ ಚೆಕ್ ಮಾಡೋದಾದರೆ ಸೊ ಇವತ್ತವರೆಗೂ 100% ಡೆಲಿವರಿ ಇದೆ. ನಮ್ಮಲ್ಲಿ ಯಾರ್ಯಾರು ಹೌಸಿಂಗ್ ಸೊಸೈಟೀಸಲ್ಲಿ ಅಪ್ಲೈ ಮಾಡಿದಾರೋ ಪ್ರತಿಯೊಬ್ಬರಿಗೂ ಸೈಟ್ ಸಿಕ್ಕಿದೆ. ಈ ಒಂದು ಹಿಸ್ಟ್ರಿ ಚೆಕ್ ಮಾಡಿದ್ರಿಂದ ಸೊ ಎಲ್ಲ ಪ್ರೊಫೆಸರ್ಸು ನಮ್ಮ ತಂದೆಯವ್ರನ್ನ ಅಪ್ರೋಚ್ ಮಾಡಿದ್ರು. ಸೊ ದೆನ್ ವಿ ಕೇಮ್ ಅಕ್ರಾಸ್ ಲೆಟ್ಸ್ ಮೇಕ್ ಅ ಹೌಸಿಂಗ್ ಸೊಸೈಟಿ ಅಂತ. GKVK ಯೂನಿವರ್ಸಿಟಿಯಲ್ಲಿರುವಂಥ ಎಂಪ್ಲಾಯೀಸ್ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಶುರು ಮಾಡೋಣ ಅನ್ನೋದು ಡಿಸಿಷನ್ ತೊಗೊಂಡಿದ್ವಿ. ಆ್ಯಂಡ್ ಇವತ್ತು ಪ್ರೆಸಿಡೆಂಟಾಗಿ ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿ. ಈಗ 2022ರಿಂದ 2027ವರೆಗೂ ನಾನು ಪ್ರೆಸಿಡೆಂಟ್ ಆಗಿರ್ತೀನಿ. ಸೊ ಇಲ್ಲಿಗೆ ಪ್ರೆಸಿಡೆಂಟಾಗಿ ನನ್ನನ್ನು ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ಬೇಸಿಕಲಿ ನನ್ನ ಎಕ್ಸ್ಪೀರಿಯನ್ಸ್ ಬಂದರೂ 2015ರಿಂದ ನಾನು ರಿಯಲ್ ಎಸ್ಟೇಟಲ್ಲೇ ಇದ್ದು ನಾನು ಒಂದು ಹೌಸಿಂಗ್ ಸೊಸೈಟಿಗೆ ಡೆವಲಪರ್ ಆಗಿ ಸರ್ವ್ ಮಾಡಿರೋದ್ರಿಂದ ಸೊ ಎವ್ರಿ ಒನ್ ಫೆಲ್ಟ್ ಐ ವುಡ್ ಬಿ ಅ ರೈಟ್ ಪರ್ಸನ್ ಬಿಕಾಸ್ ಆಫ್ ದಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹೌಸಿಂಗ್ ಸೊಸೈಟಿಗೆ ಮಾಡಬೇಕಂದಾಗ ಬೇರೆ ಒಂದು ಆಲೋಚನೆ ಇರಬಾರ್ದು, ಸರ್ವಿಸ್ ಒಂದೇ ಅವರ ಮೂಲ ಕಾರಣ ಇರಬೇಕು. ಯಾಕಂದರೆ ಇಲ್ಲಿ ಪ್ರಾಫಿಟ್ಸ್ ಅನ್ನೋದೇನೂ ಇರಲ್ಲ. ಸೊ ಸರ್ವಿಸ್ ಓರಿಯೆಂಟೆಡ್ ಪೀಪಲೇ ಆಗಿರಬೇಕಾಗಿರೋದ್ರಿಂದ ನನ್ನ ಸೆಲೆಕ್ಟ್ ಮಾಡಿದೆ. ಪಾರದರ್ಶಕತೆ, ನಂಬಿಕೆ ಮತ್ತು ಮಾನವೀಯ ಮೌಲ್ಯಗಳೇ ಅವರ ಕಾರ್ಯದ ಮೂಲಾಧಾರ. ನಮ್ಮನ್ನು ನಂಬಿ ಬಂದ ಪ್ರತಿಯೊಬ್ಬ ಗ್ರಾಹಕನ ವಿಶ್ವಾಸವನ್ನ ಕಾಪಾಡುವುದು ತನ್ನ ಮೊದಲ ಕರ್ತವ್ಯ ಎಂಬ ನಂಬಿಕೆಯನ್ನ ಅವರು ಅಳವಡಿಸಿಕೊಂಡಿದ್ದಾರೆ. ಟ್ರಸ್ಟ್ ಅಂತ ಬಂದಾಗ, ನಂಬಿಕೆ ಅಂತ ಬಂದಾಗ ಈ ಕಲಿಯುಗದಲ್ಲಿ ಯಾರನ್ನೂ ನಂಬೋದಕ್ಕಾಗಲ್ಲ. ಸೊ ನಾವು 2012ರಿಂದ ಮಾಡ್ಕೊಂಬಂದಿರೋವಂಥದ್ದನ್ನು ನೋಡಿ ಜನ ನಂಬ್ತಾ ಇದ್ದಾರೆ. ಮಾಡಿದ್ದೀವಿ ಅಂದರೆ ನಾನು ಜಸ್ಟ್ ಇವಾಗ ಲೇಔಟ್ ಮಾಡ್ತಿದ್ದೀವಿ, 100 ಜನದ ಹತ್ರ ಬುಕ್ಕಿಂಗ್ ತೊಗೊಂಡು 10 ಜನಕ್ಕೆ ಸೈಟ್ ಕೊಟ್ಟು 90 ಜನನ ವಾಪಸ್ ಕಳಿಸಿರೋದು ಆ ಥರದ್ದೇನೂ ಇಲ್ಲ. 100 ಪೀಪಲ್ ಸೈಟ್ ಬುಕ್ಕಿಂಗ್ ಮಾಡಿದೆ, 100% ಎಲ್ಲರಿಗೂ ಅಲಾಟ್ ಮಾಡಿದ್ವಿ. ಈ ಒಂದು ಹಿಸ್ಟ್ರಿ ನೋಡಿ ನಮ್ಮನ್ನ ಟ್ರಸ್ಟ್ ಮಾಡ್ತಾರೆ. ಆ್ಯಂಡ್ ಹೌಸಿಂಗ್ ಸೊಸೈಟಿನ ಟ್ರಸ್ಟ್ ಮಾಡಬೇಕಂದ್ರೆ ಇಟ್ಸ್ ವೆರಿ ಸಿಂಪಲ್. ಈಸ್ ದಿಸ್ ಹೌಸಿಂಗ್ ಸೊಸೈಟಿ ರಿಜಿಸ್ಟರ್ಡ್? ನಾವು ಒಂದು ಸೆಕ್ರೆಟರಿ ಅಂಡರ್ ಇದ್ದೀವಾ? ನಮಗೂ ಒಂದು ರಿಜಿಸ್ಟರ್ ನಾಮಿನೇಟ್ ಆಗಿದ್ದಾರಾ? ಈಸ್ ಇಟ್ ಬೀಯಿಂಗ್ ಮಾನಿಟರ್ಡ್? ನಾವು ಪ್ರತಿ ವರ್ಷ ಜನರಲ್ ಬಾಡಿ ಮೀಟಿಂಗ್ ಟ್ರಾನ್ಸ್ಪರೆಂಟಾಗಿ ಇಟ್ಟಿದ್ದೀವಾ? ಆ್ಯಂಡ್ ವಾಟ್ ಎವರ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ನಡೀತಾ ಇರೋದು ಟ್ರಾನ್ಸ್ಪರೆನ್ಸಿ ಇದೆಯಾ? ಇದಿಷ್ಟು ಚೆಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಒಂದು ರೀತಿಯ ಮೋಸ ಆಗಲಿ ಇನ್ನೊಂದಾಗಲಿ ಮಿಸ್ಯೂಸ್ ಆಗೋದಾಗಲಿ ನಡೆಯೋದಿಲ್ಲ. ಪ್ರೈಸಿಂಗ್ ಅಂತ ಬಂದಾಗ ಹೌಸಿಂಗ್ ಸೊಸೈಟೀಸಲ್ಲಿ ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. 1000 ಆಗಿರ್ಬೋದು, 1050 ಆಗಿರ್ಬೋದು, 1200 ಆಗಿರ್ಬೋದು. ಅದೇ ಜಾಗದಲ್ಲಿ ಪ್ರೈವೇಟ್ ಡೆವಲಪರ್ ಮಾಡಿದಾಗ 4000ದಿಂದ 6000 ರೂಪಾಯಿ ಮಾರ್ತಿರ್ತಾರೆ. ಇಷ್ಟು ಕಮ್ಮಿ ರೇಟ್ಗೆ ಹೇಗೆ ಕೊಡ್ತಿದ್ದೀವಿ ಅಂದರೆ ಇಟ್ಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಇದು ಹೌಸಿಂಗ್ ಸೊಸೈಟಿ ಬಂದ್ಬಿಟ್ಟು ಕಮಿಟಿ ಡಿಸಿಷನ್ ಇರುತ್ತೆ. ಸೊ ಏನಾಗುತ್ತೆ, ಕಮಿಟಿ ಡಿಸಿಷನ್ ಅಂದಾಗ ಪ್ರತಿಯೊಬ್ಬರಿಗೂ ಮಿಡಲ್ ಕ್ಲಾಸ್ ಪರ್ಸನ್ ಎಲ್ಲರಿಗೂ ಅನುಕೂಲ ಆಗಂಗೆ ಆ್ಯಂಡ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ಸ್ ಆಗಿರುತ್ತೆ. ಸೊ ಅದೇ ಡೆವಲಪರ್ ಆದಾಗ ಇಟ್ಸ್ ಅನ್ ಇಂಡಿವಿಜುವಲ್ ಡಿಸಿಷನ್. ಡೆವಲಪರ್ ಅವ್ರ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಬಿಗ್ ರೇಂಜಲ್ಲಿ ಹಾಕಿದಾಗ ಅದಕ್ಕೆ
ತಕ್ಕಂತೆ ಅವರು ಒಂದು ಪ್ರೈಸ್ ಮಾಡಿರ್ತಾರೆ. ಇಲ್ಲಿ ನಮ್ಮದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇರಲ್ಲ, ಇಟ್ಸ್ ಅ ಪಬ್ಲಿಕ್ ಇನ್ವೆಸ್ಟ್ಮೆಂಟ್. ಸೊ ನಮಗೆ ಪ್ರಾಫಿಟ್ಸು ಕಮ್ಮಿ ಇರುತ್ತೆ, ಪ್ರಾಫಿಟ್ಸೇ ಇರಲ್ಲ ಆ್ಯಕ್ಚುಲಿ. ಸೊ ಅದರಿಂದ ನಿಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಮನೆ ಒದಗಿಸಬೇಕೆಂಬ ಧ್ಯೇಯದೊಂದಿಗೆ ಸೊಸೈಟಿಯಿಂದ 2017ರಲ್ಲಿ ದೇವನಹಳ್ಳಿಯಲ್ಲಿ 25 ಎಕರೆ ಪ್ರದೇಶದಲ್ಲಿ ಸಹಕಾರ ಗೃಹ ನಿರ್ಮಾಣ ಸಹಕಾರ ಸಂಘ ಯೋಜನೆ ಕೈಗೊಂಡರು. ಉತ್ತಮ ಯೋಜನೆ ಮತ್ತು ನಂಬಿಕೆಯಿಂದ ಗ್ರಾಹಕರು ಸಹಕಾರ ಸಂಘದ ಮೇಲೆ ವಿಶ್ವಾಸ ಇಟ್ಟು ನಿವೇಶನಗಳನ್ನು ಖರೀದಿಸಿದರು. ಈ ವಿಶ್ವಾಸವೇ ಮುಂದಿನ ಬೆಳವಣಿಗೆಗೆ ಪ್ರೇರಣೆ ನೀಡಿತು. 2022ರಿಂದ 2024ರ ಅವಧಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಎಸ್ವಿ ಅರ್ಬನ್ ಯೋಜನೆಯನ್ನ ಯಶಸ್ವಿಯಾಗಿ ರೂಪಿಸಿದ್ರು. ನಾಯಕತ್ವ, ನಿಷ್ಠೆ ಮತ್ತು ನೈತಿಕತೆಯ ಮೂಲಕ ಸಿಬ್ಬಂದಿ ಹಾಗೂ ಗ್ರಾಹಕರ ಮನಗೆಲ್ಲುವ ಸಾಮರ್ಥ್ಯವೇ ಪವನ್ ಅವರನ್ನ ವಿಶೇಷ ವ್ಯಕ್ತಿಯನ್ನಾಗಿ ಮಾಡಿದೆ. ಸರ್, ನನ್ನ ಅನುಭವದಲ್ಲಿ ಇವತ್ತರೆಗೂ ಇದು ನಂದು 6ನೇ ಪ್ರಾಜೆಕ್ಟು. ಕೃಷಿ ವಿಶ್ವಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಇದು 2ನೇ ಪ್ರಾಜೆಕ್ಟು. ಮೊದಲನೇ ಪ್ರಾಜೆಕ್ಟು ಈಗಾಗಲೇ ಕೆಲಸ ಶುರು ಮಾಡಿದ್ದೀವಿ. 2023ರಲ್ಲಿ ಲಾಂಚ್ ಮಾಡಿದ್ವಿ, 2023 ಏಪ್ರಿಲಲ್ಲಿ. ಆವಾಗ ನಾವು ಪ್ರಾಮಿಸ್ 3 ಇಯರ್ಸ್ ಅಂತ. ಅದೇ 3 ಇಯರ್ಸ್ ಟೈಮ್ ಲೈನಲ್ಲಿ ಈಗ ಕೃಷಿ ಐಸಿರಿ ಅನ್ನೋ ಪ್ರಾಜೆಕ್ಟ್ನ ಕಂಪ್ಲೀಷನ್ಗೆ ರೆಡಿ ಇದೆ. ಸೊ ಇದು ದೊಡ್ಡಬಳ್ಳಾಪುರದಲ್ಲಿ ಹಸನಘಟ್ಟ ಗ್ರಾಮದಲ್ಲಿ ಲೊಕೇಟ್ ಆಗಿದೆ. ಸೊ ಇವತ್ತು ನೀವು ಬರೋದಾದರೆ ಅಲ್ಲಿ ಕೆಲಸ ನಡೀತಾ ಇರೋ ಫಿಸಿಕಲ್ ವರ್ಕ್ಸ್ ನೀವು ನೋಡ್ಬೋದು. ಆಲ್ರೆಡಿ ಪೇಪರ್ ವರ್ಕ್ಸ್ ಎಲ್ಲ ಮುಗಿದಿದೆ, ಪ್ಲ್ಯಾನಿಂಗ್ ಎಲ್ಲ ಆಗಿದೆ, ಆ್ಯಂಡ್ ವರ್ಕ್ ಈಸ್ ಇನ್ ಪ್ರೋಗ್ರೆಸ್. ಸೊ ಜನಗಳ ಬೈಕೆ ಮೇಲೆ ನಾವು ಸೆಕೆಂಡ್ ಪ್ರಾಜೆಕ್ಟ್ನ ಲಾಂಚ್ ಮಾಡಬೇಕಾಯಿತು. ಸೊ ಸೆಕೆಂಡ್ ಪ್ರಾಜೆಕ್ಟಿನಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ, ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಗೋಯಿಂಗ್ ರಿಯಲಿ ಗುಡ್. ಈಗ 999 ರೂಪಾಯಿಗೆ ಅಂತ ಒಂದು 100 ಎಕರೆ ಪ್ರಾಜೆಕ್ಟ್ ಅಂದ್ಕೊಂಡಿದ್ದೀವಿ, ಆ್ಯಂಡ್ ಥಿಂಗ್ಸ್ ಆರ್ ಗೋಯಿಂಗ್ ವೆಲ್. ಲ್ಯಾಂಡ್ ಅಕ್ವೈಸೇಷನ್ ರೈತರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈಗ ಪ್ರಾಬಬ್ಲಿ ವಿ ಆರ್ ಎಕ್ಸ್ಟೆಂಡಿಂಗ್ ದಿಸ್ ಪ್ರಾಜೆಕ್ಟ್ ಟು 150 to 200 ಎಕರ್ಸ್. ಇನ್ನೂ ಅಫಿಷಿಯಲಾಗಿ ಏನೂ ಅನೌನ್ಸ್ ಮಾಡಿಲ್ಲ ನಾವು. ಪ್ರಾಬಬ್ಲಿ ಈ ಜನರಲ್ ಬಾಡಿ ಮೀಟಿಂಗಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ. ವೃತ್ತಿಯೊಂದಿಗೆ ಪ್ರವೃತ್ತಿಯನ್ನು ಸಮತೋಲನಗೊಳಿಸಿಕೊಂಡಿರುವ ಪವನ್ ವನ್ಯಜೀವಿ ಛಾಯಾಗ್ರಹಣದ ಮೇಲಿನ ಆಸಕ್ತಿಯನ್ನು ಮುಂದುವರಿಸಿಕೊಂಡಿದ್ದಾರೆ. ಪ್ರಕೃತಿ ಮತ್ತು ಸಮುದಾಯದ ನಡುವಿನ ಸಾಮರಸ್ಯವನ್ನ ಅರಿತು ಅದೇ ತತ್ವವನ್ನ ವಸತಿ ಯೋಜನೆಗಳಲ್ಲೂ ಅಳವಡಿಸಿಕೊಂಡಿದ್ದಾರೆ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ನಾನು ಓದಿದ್ದು ಫ್ಲಾರೆನ್ಸ್ ಇಂಗ್ಲೀಷ್ ಹೈಸ್ಕೂಲ್, ಬಸವೇಶ್ವರ ನಗರ. ಸೊ ನಾನು ಡಿಗ್ರಿ ಮಾಡಿದ್ದು ಮಣಿಪಾಲ್ ಯೂನಿವರ್ಸಿಟಿ. ಸೊ ಬೇಸಿಕಲಿ ಐ ಆಮ್ BSc in visual communication. ಸೊ ನನಗೆ ಪ್ಯಾಷನ್ ಇದ್ದಿದ್ದೆಲ್ಲ ಫೋಟೋಗ್ರಫಿನೇ. ಸೊ ಐ ವಾಸ್ ಇನ್ ಟು ವೈಲ್ಡ್ ಲೈಫ್ ಫೋಟೋಗ್ರಫಿ ಆ್ಯಂಡ್ ಫ್ಯಾಷನ್ ಶೂಟ್ಸಲ್ಲಿದ್ದೆ. ಸೊ ಮೀನ್ ವೈಲ್ ರಿಯಲ್ ಎಸ್ಟೇಟ್ ಅನ್ನೋದು ಎವ್ರಿ ಒನ್ ಡಸ್ ಇಟ್. ಟುಡೇಸ್ ಮಾರ್ಕೆಟ್ ನೀವು ಹೊರಗಡೆ ಹೋಗಿ ನೋಡಿದ್ರೆ ಒಂದು 20 ಮನೆ ಇದ್ದರೆ ಅಂದರೆ 20 ಮನೆಯಲ್ಲಿ 5 ಜನ ರಿಯಲ್ ಎಸ್ಟೇಟ್. ಹಾಗೆ ನಾನು ಸೈಟ್ ವೈಸ್ ಇದು ಮಾಡ್ತಿದ್ವಿ. ದೆನ್ ಇಟ್ ಈಸ್ ನಾಟ್ ಬೈ ಚಾಯ್ಸ್, ಐ ಹ್ಯಾಡ್ ಟು ಗೆಟ್ ಇನ್ ಟು ದ ಬಿಸ್ನೆಸ್ ಬಿಕಾಸ್ ಫ್ಯಾಮಿಲಿ ಈಸ್ ಇನ್ ಟು ದಿಸ್. ಕಳೆದ 2 ದಶಕಗಳಿಂದ ತಂದೆಯೊಂದಿಗೆ ಕೆಲಸ ಮಾಡುತ್ತಾ ಬಂದಿರುವ ಪವನ್ ಪರಂಪರೆ ಮತ್ತು ಅನುಭವವನ್ನ ತನ್ನ ಕಾರ್ಯ ಪದ್ಧತಿಯಲ್ಲಿ ಬೆರೆಸಿಕೊಂಡಿದ್ದಾರೆ. ಅನುಭವಗಿಂತ ನಾಲೆಡ್ಜ್ ಏನೂ ಇಲ್ಲ. ವೆರಿ ಸಿಂಪಲ್ ಹೇಳ್ಬೇಕಂದ್ರೆ ಒಂದು 30-40 ಒಂದು ಚಿಕ್ಕ ಮನೆ ಕಟ್ಟಬೇಕಂದ್ರೆ ಇಂಜಿನಿಯರೇ ಬೇಕು ಅಂತಿಲ್ಲ, ಮೇಸ್ತ್ರಿ ಬಂದು ಮಾಡಿಕೊಟ್ಬಿಡ್ತಾರೆ. ಸೊ ಅವರ ಅನುಭವ ಒಂದು ನಮಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಪ್ರತಿ ಒಂದು ಸ್ಟೆಪ್ಪಲ್ಲಿ ಅವ್ರ ಗೈಡೆನ್ಸ್ ಒಂದು ತೊಗೊಳ್ತಿದ್ದಾಗ ಸೊ ವಿಲ್ ನಾಟ್ ಮಿಸ್ ಔಟ್ ಆನ್ ಎನಿಥಿಂಗ್. ಫ್ಯಾಮಿಲಿ ಸಪೋರ್ಟ್ ಎಲ್ಲರೂ 100% ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿಯಲ್ಲಿ, ಇನ್ಕ್ಲೂಡಿಂಗ್ ಮೈ ವೈಫ್, ಮೈ ಮಾಮ್. ನಮ್ಮ ಅಮ್ಮ ಅಂತೂ 24 hours ಸಪೋರ್ಟ್ ಮಾಡ್ತಾರೆ ಫಾರ್ ಎವ್ರಿ ಸಿಂಗಲ್ ಥಿಂಗ್. ದೇ ಆರ್ ವಿತ್ ಮೀ. ಮೈ ಬ್ರದರ್ ಈಸ್ ಅ ಡಾಕ್ಟರ್, ಮೈ ವೈಫ್ ಈಸ್ ಅ ಡಾಕ್ಟರ್. ಎಲ್ಲರೂ ಈ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರೂ 100% ಸಪೋರ್ಟ್ ಆಗಿದೆ. ನಮ್ಮ ಹೆಸರು ಶ್ರೀರಾಮ್ ಅಂತ, ಸ್ಕೈಲೈನ್ ಇಂಪ್ಲೋ ಡೈರೆಕ್ಟ್ರು. ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘದ ಅದಕ್ಕೆ ಡೆವಲಪರ್ ಆಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ. GKVK ಯೂನಿವರ್ಸಿಟಿಯಲ್ಲೇ ಗವರ್ನರ್ ಕೋಟಾದಲ್ಲೇ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೆ. ಅದಕ್ಕೆ ಮುಂಚೆ ಮನೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ನಿಮ್ಮ ಸಹಾಯ ಬೇಕು ಅಂದಾಗ ಅವ್ರನ್ನ ಅಪ್ರೋಚ್ ಮಾಡಿ ನಾನು ಒಂದು 2-3 ಮೀಟಿಂಗ್ ತಗೊಂಡು ಆಮೇಲೆ ಆ ಸಮಿತಿ ಏನು ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘ ಇದೆಯೋ ಅದನ್ನು ರಿಜಿಸ್ಟರ್ ಮಾಡಿ ಅಲ್ಲಿಂದ ಮುಂದೆ ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಈ ಸೊಸೈಟಿನ ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. ಪವನ್ನು ನನ್ನ ಮಗ ಅದರಲ್ಲಿ ಅಧ್ಯಕ್ಷರಾಗಿದ್ದಾರೆ. ಈ ಸೊಸೈಟಿ ಸಕ್ಸಸ್ಫುಲ್ ಆಗಬೇಕಂದ್ರೆ
ಕಾರಣನೇ ಪವನ್. ಬಟ್ಟು ಸೊಸೈಟಿ ಡೆವಲಪರು ಬೇರೆ ಬೇರೆ ಇದ್ದಾಗ ಸೊಸೈಟಿಗಳಿಗೆ ಬ್ಯಾಡ್ ನೇಮು 100% ಬರ್ತದೆ. ಯಾಕಂದರೆ ಅವರು ನನ್ನ ಮಗ ಆಗಿರೋದರಿಂದ ಅವ್ರಿಗೆ ಬ್ಯಾಡ್ ನೇಮ್ ಬಂದ್ರೂ ಒಂದೇ, ನಮಗೆ ಬ್ಯಾಡ್ ನೇಮ್ ಬಂದ್ರೂ ಒಂದೇ ಆಗಿರ್ತದೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಅದರಲ್ಲಿ. ಸೊಸೈಟಿಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲದೆ ಯಾರನ್ನೂ ವಿತಿನ್ನು 3 ಇಯರ್ಸಿಂದ 4 ಇಯರ್ಸ್ ಒಳಗಡೆ ಎಲ್ಲರಿಗೂ ಅಲಾಟ್ಮೆಂಟ್ ಮಾಡ್ತಾಯಿದ್ವಿ ನಾವು. ಸೊಸೈಟಿ ಬಗ್ಗೆ ಏನಿದ್ರೂ ಅಷ್ಟೇ ರೂಲ್ಸಾಗಿ ನನ್ನನ್ನು ಕೇಳ್ತಾರೆ. ಅದು ಯಾವ ಟೈಮ್ಗೆ ಏನು ಮಾಡಬೇಕು, ಜನಕ್ಕೆ ಯಾವ ಥರ ಅನುಕೂಲ ಮಾಡಿಕೊಡ್ಬೇಕು, ನನಗಿಂತ ಅವರು ಜಾಸ್ತಿಯಾಗಿ ನನಗೀಗ ಸಜೆಷನ್ ನನಗೆ ಕೊಡುವಷ್ಟು ಬೆಳೆದುಬಿಟ್ಟವ್ರೆ. ನಮಸ್ಕಾರ, ನನ್ನ ಹೆಸರು ದಿವ್ಯಶ್ರೀ ಗೌಡ. ನಾನು ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಒಬ್ಬ ನಿರ್ದೇಶಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಸಂಸ್ಥೆಯಲ್ಲಿ ಕಳೆದ 4 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸೊಸೈಟಿ ಯಾವುದಕ್ಕೆ ಹೆಸರು ಮಾಡಿದೆ ಅಂದರೆ, ನಾವು ಇನ್ ಟೈಮ್ ಫಸ್ಟ್ ಪ್ರಾಜೆಕ್ಟ್ ಡೆಲಿವರ್ ಮಾಡೋದಕ್ಕೆ ಸ್ಟ್ರೈವ್ ಮಾಡ್ತಾ ಇದ್ದೀವಿ. ನಮ್ಮ ಪವನ್ ಸರ್ ನಮಗೆಲ್ಲರಿಗೂ ಲೀಡ್ ಮಾಡಿ, ಲೈಕ್ ಅವರಿಗೆ ಇರೋ ಒಂದು 12 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿರೋ ಅವರ ಎಕ್ಸ್ಪೀರಿಯನ್ಸ್ನಿಂದ ನಾವು ಮುಂದೆ ಬಂದಿದ್ದೀವಿ. ಪವನ್ ಸರ್ ನಮ್ಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ನಾವು ನಮ್ಮ ಸೊಸೈಟಿನ ಒಂದು ಮೌಲ್ಯಾಧಾರಿತವಾಗಿ ಬೆಳೆಸಬೇಕು ಅಂತ ಸಂಸ್ಥೆನ ಬಿಲ್ಡ್ ಮಾಡಿದ್ವಿ. ಎಲ್ಲನೂ ನಾವು ಟ್ರಾನ್ಸ್ಪರೆಂಟಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ನಾವು ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಅದು ಒಂದು. ಟುಗೆದರ್ ನಾವೆಲ್ಲರೂ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಬಿಲ್ಡ್ ಮಾಡೋದ್ರಲ್ಲಿದ್ದೀವಿ. ನೀವು ನಮ್ಮ ಜೊತೆಲಿ ಕೈ ಜೋಡಿಸ್ಬೇಕು ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ವಿಜೇಂದ್ರ ಅಂತ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕನಾಗಿ ಸೇವೆ ಮಾಡ್ತಾ ಇದ್ದೀನಿ. ಇದೊಂದು ಹೆಮ್ಮೆಯ ಸಂಸ್ಥೆಯಾಗಿ ಮೂಡಿ ಬಂದಿದೆ. ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಘನ ಅಧ್ಯಕ್ಷರು ಆದಂತಹ ಶ್ರೀ ಎಸ್ ಪವನ್ ಅವರು ನಮ್ಮ ಹೆಮ್ಮೆಯ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುಂದೆ ನಡೆಸ್ತಾ ಇದ್ದಾರೆ. ಅವರ ತಂದೆಯವರು ಕೊಟ್ಟಿರುವ ಅವರಿಗೆ ರಿಯಲ್ ಎಸ್ಟೇಟ್ನ ಅಭೂತಪೂರ್ವಕಂತ ಜ್ಞಾನವನ್ನು ಉಪಯೋಗಿಸಿಕೊಂಡು 100 ಎಕರೆ ಲೇಔಟ್ಗಳಂತ ಮಾಡಿರ್ತಕ್ಕಂಥ ಕೀರ್ತಿ ಅವರ ಕುಟುಂಬಕ್ಕೆ ಸೇರಿರುತ್ತೆ. ಶ್ರೀ ಎಸ್ ಪವನ್ ಅವರ ನೇತೃತ್ವದಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ನಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂತಹ 13 ಜನ ಪ್ರೊಫೆಸರ್ಸು ನನ್ನನ್ನು ಒಳಗೊಂಡಂತೆ ಒಟ್ಟು 15 ಜನರ ಒಂದು ಗೌರವಾನ್ವಿತ ತಂಡದಿಂದ ಇದು 2ನೇ ಬಡಾವಣೆ ನೈಬರ್ಹುಡ್ ಲೋಕಾರ್ಪಣೆಗೊಳ್ತಾ ಇದೆ. ಕರ್ನಾಟಕದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ನೇತೃತ್ವದಲ್ಲಿ ನಡೀತಿರ್ತಕ್ಕಂತಹ ಸಾಧಕರಿಗೆ ಸನ್ಮಾನ ಮಾಲಿಕೆಯಲ್ಲಿ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಮ್ಮೆಯ ಅಧ್ಯಕ್ಷರಾದಂತಹ ಶ್ರೀ ಎಸ್ ಪವನ್ ರವರಿಗೆ ವಿಜಯವಾಣಿಯ ಏನು ಈ ಪ್ರಶಸ್ತಿ ಬಂದಿದೆ, ನಮ್ಮೆಲ್ಲರಿಗೂ ಅತ್ಯಂತ ಖುಷಿ ತಂತಕ್ಕಂಥ ವಿಚಾರ. ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತಾಗಲಿ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸುನೀತಾ ಅಂತ ಸೊಸೈಟಿಯಲ್ಲಿ ಸೆಕ್ರೆಟರಿಯಾಗಿ 4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಪವನ್ ಸರು ನಮ್ಮ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನನಗೂ ಹೊಸದಾಗಿ ಜಾಯಿನ್ ಆದಾಗ ಸೊಸೈಟಿ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ. ನಮ್ಮ ಭೂ ಅಭಿವೃದ್ಧಿದಾರರಾದ ಶ್ರೀರಾಮ್ ಸರ್, ಪವನ್ ಸರ್ ತಂದೆ ಅವರಾಗಲಿ ಪ್ರೆಸಿಡೆಂಟ್ ಆಗಲಿ ನನಗೆ ತುಂಬ ಕೋಆಪ್ರೇಟ್ ಮಾಡಿ ನೀವು ಕಲಿತೀರಾ ಮಾಡಿ ಅಂತ ಹೇಳಿದ್ದಕ್ಕೆ ನಾನು 4 ವರ್ಷದಿಂದ ಇಲ್ಲಿದ್ದೀನಿ. ನಾನು ಏನೇ ಒಂದು ಗೊತ್ತಿಲ್ಲದಿರೋದೆಲ್ಲ ಕೆಲಸ ಹೇಳಿಕೊಟ್ಟು 4 ವರ್ಷದಿಂದ ಕಂಟಿನ್ಯೂ ಮಾಡಿದ್ದೀನಿ. ಪವನ್ ಸರ್ ಅಷ್ಟೇ ತುಂಬ ಒಳ್ಳೆ ಗುಡ್ ಪರ್ಸನ್ನು, ಯಾವತ್ತೂ ರೂಡಾಗಿ ಬಿಹೇವ್ ಮಾಡಿಲ್ಲ. ಮತ್ತು ಎಲ್ಲ ಕ್ಲೈಂಟ್ ಜೊತೆ ಆಗಲಿ, ನಾವಿಲ್ಲಿ ವರ್ಕ್ ಮಾಡೋರಾಗಲಿ, ಮಾರ್ಕೆಟಿಂಗ್ ಟೀಮ್ ಆಗಲಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಈವನ್ ಡೈರೆಕ್ಟ್ರ್ ಆಗಲಿ ಎಲ್ಲರ ಜೊತೆನೂ ನಾವೇನೇ ಒಂದು ತಪ್ಪಾಗಿ ರೂಡಾಗಿ ಬಿಹೇವ್ ಮಾಡಿದ್ರು ಕೂಡ ಅವ್ರು ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಅದರಿಂದನೇ ನಾವು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೀವಿ. ನನಗೆ ಹೆಮ್ಮೆ ಇದೆ ಆ ಥರ ವ್ಯಕ್ತಿ ಜೊತೆ ನಾವು ಕೆಲಸ ಮಾಡ್ತಿದ್ದೀನಿ ಅನ್ನೋದು. ಈ ಸಂಸ್ಥೆ ಒಂದು ತುಂಬ ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಪವನ್ ಎಸ್ ಅವರ ಈ ಎಲ್ಲ ಸಾಧನೆಗಳು ಸಮಾಜದ ಮೇಲಿನ ಕಾಳಜಿ ಮತ್ತು ಪಾರದರ್ಶಕ ಕಾರ್ಯಪದ್ಧತಿಯನ್ನ ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುತ್ತಿದೆ. ಸೊ ವಿಜಯವಾಣಿಯಿಂದ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ವಿಜಯರತ್ನ ಅವಾರ್ಡ್ಗೆ ನನ್ನ ನಾಮಿನೇಟ್ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ನಮ್ಮಂಥ ಒಂದು ಚಿಕ್ಕ ಸಂಸ್ಥೆಗಳನ್ನ, ನಮ್ಮ ಶ್ರಮವನ್ನು ಎಲ್ಲ ನೋಡಿ ನಮಗೂ ಈ ಥರ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಸೊ ಇದು ಲೈಫ್ ಟೈಮಲ್ಲೇ ಫಸ್ಟ್ ಟೈಮ್ ಸಮಥಿಂಗ್ ಐ ಆಮ್ ಅಟೆಂಡಿಂಗ್ ಸಮಥಿಂಗ್ ಲೈಕ್ ದಿಸ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.